ನಮಸ್ಕಾರ. ನಾನಂತೂ ಸಖತ್ ಎಕ್ಸೈಟ್ ಆಗಿದ್ದೀನಿ. ಅದಕ್ಕೆ ಕಾರಣ ಇವತ್ತಿನ ಹೈ ವೋಲ್ಟೇಜ್ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್. ಅಷ್ಟೇ ಎಕ್ಸೈಟೆಡ್ ಆಗಿರೋ ಛೋಟಾ ಚಾಂಪಿಯನ್ಸ್ ನನ್ನ ಜೊತೆ ಇದ್ದಾರೆ. ಅವರೆಲ್ಲ ಯಾಕೆ ಎಕ್ಸೈಟ್ ಆಗಿದ್ದಾರೆ? ಸೀನಿಯರ್ ಪ್ಲೇಯರ್ ಇದ್ದಾರೆ ಇಲ್ಲಿ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಇವತ್ತು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದೆ. ನಿನ್ನ ಪ್ರಕಾರ ಇವತ್ತು ಮ್ಯಾಚ್ ಗೆಲ್ಲುತ್ತಾ ಇಲ್ವಾ? Who will gonna win the match? RCB. ಇಂಡಿಯಾ ಪಾಕಿಸ್ತಾನ್ ಜೊತೆ ಮ್ಯಾಚ್ ಆಡಬಾರ್ದು ಅಂತ ಹೇಳ್ತಾ ಇದ್ರು, ಬಟ್ ಈಗ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನಡೀತಾ ಇದೆ. ನಿಮ್ಮ ಪ್ರಕಾರ ಏನನ್ಸುತ್ತೆ? ನಾವು ರಿವೆಂಜ್ ತಗೊಬೇಕು. ಎಷ್ಟೊಂದು ಜನ ಅವತ್ತು ಡೆತ್ ಆಗಿದ್ರಿಂದ ನಾವು ಇವತ್ತು ರಿವೆಂಜ್ ತಗೊಳ್ಳೇಬೇಕು. ಮ್ಯಾಚಲ್ಲಿ ಗೆದ್ದೆ ಅವ್ರನ್ನ ಸೋಲಿಸ್ಬೇಕು. ಪಾಕಿಸ್ತಾನದವ್ರು ಫೈಟ್ ಕೊಡೋಷ್ಟು ಕೆಪಾಸಿಟಿನೇ ಇಲ್ಲ ಅವ್ರಿಗೆ. ಬಟ್ ಅವ್ರ ಕ್ಯಾಪ್ಟನ್ ನಾವು ಗೆಲ್ತೀವಿ ಅನ್ನೋ ಥರ ಮಾತಾಡ್ತಾರಲ್ಲ. ಅಟ್ಲೀಸ್ಟ್ ಅವಾಗಾದರೂ ಪ್ಲೇಯರ್ಗೆ ಎನ್ಕರೇಜ್ ಆಗಲಿ ಅಂತ ಹೇಳ್ತಾರೆ ಅಷ್ಟೇ ಮೇಡಮ್. ಸಿಂಗಲ್ ಹ್ಯಾಂಡೆಡ್ ಒನ್ ಸೈಡ್ ಆಗುತ್ತೆ ಗೇಮು, ಬಟ್ ನಾವು ನೋಡಲ್ಲ ಅಷ್ಟೇ. ಮ್ಯಾಚ್ ಆಡ್ತಾರೆ, ಆಡಿದ್ರು ಗೆಲ್ತಾರೆ, ಬಟ್ ನೀವು ನೋಡಲ್ಲ. ನಾವು ನೋಡಲ್ಲ ಅಷ್ಟೇ. ಗೆಲ್ತಾರೆ, ಒನ್ ಸೈಡೆಡಾಗಿ ಗೆಲ್ತಾರೆ. ನಮ್ಮ ಇಂಡಿಯನ್ ಸಿಟಿಸನ್ಸ್ ಪಾಕಿಸ್ತಾನವರು ಬಂದು ಪಹಲ್ಗಾಮಲ್ಲಿ ಸಾಯಿಸ್ಬಿಟ್ಟು ಹೋಗಿದ್ದಾರೆ. ಆ್ಯಸ್ ಎ ಸಾಲಿಡ್ಯಾರಿಟಿ ವಿ ಶುಡ್ ಹ್ಯಾವ್ ರಿಜೆಕ್ಟೆಡ್ ಪ್ಲೇಯಿಂಗ್. ನಾವು ಆಡೋದೇ ಇಲ್ಲ ಅಂತ ಹೇಳಬೇಕಾಗಿತ್ತು, ಆದರೂ ನಮ್ಮವರು ಹೋಗಿ ಆಡ್ತಾ ಇದ್ದಾರೆ. ಸೊ ವಿ ಡೋಂಟ್ ಸಪೋರ್ಟ್ ದಟ್ ಎಟ್ ಆಲ್. ಅದಾದಮೇಲೂ ಹ್ಯಾಂಡ್ ಶೇಕ್ ಮಾಡದೇ ಇರೋದು ಇನ್ನೂ ಉತ್ತಮ. ಇದಾದಮೇಲೂ ಪಾಕಿಸ್ತಾನ್ ಪ್ಲೇಯರ್ಸ್ ಬಂದ್ಬಿಟ್ಟು ದೇ ಆರ್ ಎಂಡೋಸಿಂಗ್. ಅವ್ರು ಪ್ರೈಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ ನಾವು ಟೆರರಿಸಮ್ ಸಪೋರ್ಟೇ ಮಾಡ್ತಾ ಇಲ್ಲ, ಟೆರರಿಸಮ್ ಮಾಡ್ತಾ ಇಲ್ಲ ಅಂತ. ಬಟ್ ವಿತ್ ದರ್ ಆ್ಯಕ್ಷನ್ಸ್ ವಿ ಕ್ಯಾನ್ ಕಮ್ ಟು ನೋ ದಟ್ ಅವ್ರು ಡೆಲಿಬ್ರೇಟಾಗಿ ಇವೆಲ್ಲ ಮಾಡ್ತಾ ಇದ್ದಾರೆ. ದೇ ಆರ್ ಓನ್ಲಿ ಪ್ರೊವೋಕಿಂಗ್ ಇಂಡಿಯನ್ಸ್. ಬೇರೆ ಎಲ್ಲ ವಿಷಯಗಳನ್ನ ನೀವು ಕನ್ಸಿಡರ್ ಮಾಡಿದರೆ ಬೇರೆ ಯಾವುದೂ ಏನೂ ಇಲ್ಲ. ವ್ಯವಹಾರ ಮಾಡೋದಿಲ್ಲ, ಅದು ಮಾಡೋದಿಲ್ಲ, ಇದು ಮಾಡೋದಿಲ್ಲ ಅಂತ ಹೇಳ್ಕೊಂಡು ಕ್ರಿಕೆಟ್ ಮಾತ್ರ ಆಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಅರ್ಥನೇ ಇಲ್ಲ. ಫಸ್ಟ್ ಆಫ್ ಆಲ್ ಏನಕ್ಕೆ ಆಡ್ತಾ ಇದ್ದಾರೆ ಫಸ್ಟು? ಅದೇ ಇವಾಗ ಆಯಿತು, 2 ಮ್ಯಾಚ್ ನಾವು ಗೆದ್ವಿ, ನಮ್ಮ ಪುಣ್ಯ. ಸೋತಿದ್ರೆ ಏನಾಗಿರೋದಿತ್ತು ನಮ್ಮ ಮರ್ಯಾದೆ? ಯಾರ ಹತ್ರ ಉತ್ತರ ಕೇಳಬೇಕು? ಅವ್ರ ಜೊತೆ ಕಾಂಟ್ಯಾಕ್ಟ್ ಇಲ್ಲ ಅಷ್ಟೇ. ಎಲ್ಲ ವಿಷಯದಲ್ಲೂ ಇಲ್ಲ. ಇದ್ರಲ್ಲಿ ಮಾತ್ರ ಇದೆ, ಅದ್ರಲ್ಲಿ ಮಾತ್ರ ಇಲ್ಲ ಅಂತ ನೀವು ಪಿಕ್ ಆ್ಯಂಡ್ ಚೂಸ್ ಮಾಡೋ ಅವಶ್ಯಕತೆ ಇಲ್ಲ. ಆಡಬೇಕಾ ಆಡಬಾರ್ದು ಅಂತ ನಮ್ಮ ಒಬ್ಬರು ಡಿಸಿಷನಿಂದ ನಿಂತಿಲ್ಲ ಮೇಡಮ್. ಸೊ ಆಡೋಕ್ಕೆ ಡಿಸೈಡ್ ಮಾಡಿದ್ಮೇಲೆ ಗೆಲ್ಲಬೇಕು ಅನ್ನೋದು ನಮ್ಮ ಛಲ. ಓಕೆ, ಅವರು ಹಿಂಗೆ ಬಂದ್ಬಿಟ್ಟು ಹಿಂಗೆ ಹೇಳಿದ್ರಲ್ಲ, ಹಿಂಗೆ ಹೋಗ್ಬಿಟ್ಟು ಹಿಂಗಾಗಿ ಭಸ್ಮ ಮಾಡಿರೋಂಥ ಜನ ನಾವು. ಓಕೆ, ಅದನ್ನೇ ಇವತ್ತು ಗ್ರೌಂಡಲ್ಲಿ ತೋರಿಸಿ ಗೆದ್ದುಬಿಟ್ಟು ಬರ್ತೀವಿ ಅನ್ನೋದು ನಮಗೆ ಛಲ ಇದೆ. ಗೆದ್ದೇ ಗೆಲ್ತೀವಿ. ಆಡೋಕ್ಕೆ ಕಣಕ್ಕೆ ಇಳಿದ ಮೇಲೆ ಹಿಂದೆ ಬರೋಕ್ಕೆ ಚಾನ್ಸೇ ಇಲ್ಲ. ಒಳಗೆ ನುಗ್ಗಿ ಹಿಂಗೆ ಈಗ ಸಿಂಧೂರ ಆಪರೇಷನಲ್ಲಿ ಹೊಡೆದ್ವು, ಅದೇ ಥರ ಈಗ ಹೊಡೆದುಬಿಟ್ಟು ನಾವು ಗೆದ್ದು ಬರೋದೇ ಮುಖ್ಯ. ಆನ್ ದ ಫೀಲ್ಡ್ ಡೆಫಿನೆಟ್ಲಿ ನಾವೆಲ್ಲ ಮ್ಯಾಚಸ್ನಲ್ಲೂ ಹ್ಯಾಂಡ್ ಶೇಕ್ ಮಾಡೇ ಮಾಡ್ತೀವಿ. ಬಟ್ ಇದು ಒಂದು ಅಡ್ಮಿನಿಸ್ಟ್ರೇಷನ್ ಒಂದು ಸ್ಟ್ಯಾಂಡ್ ತೊಗೊಂಡಿರೋದ್ರಿಂದ ಪ್ರಾಬಬ್ಲಿ ದೇ ಫಾಲೋಡ್ ದಟ್ ವಾಟ್ ಅಡ್ಮಿನಿಸ್ಟ್ರೇಷನ್ ಎಸ್ ಟೋಲ್ಡ್ ದೆಮ್, ಅದನ್ನು ಫಾಲೋ ಮಾಡಿದ್ದಾರೆ ಅನಿಸುತ್ತೆ ಅಷ್ಟೇ. ಹ್ಯಾಂಡ್ ಶೇಕ್ ಮಾಡಿಲ್ಲ ಅಂದರೆ ಮಾಡಬಾರ್ದು ಮೇಡಮ್ ಅವ್ರನ್ನ. ಯಾಕಂದರೆ ಇವಾಗ ನೋಡಿ, ನಾವೇನೋ ಅವ್ರ ಮೇಲೆ ಅಟ್ಯಾಕ್ ಮಾಡಿಲ್ಲ, ಅವರೇ ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಇವಾಗ ಅಟ್ಯಾಕ್ ಮಾಡಿದ್ಮೇಲೂ ಮ್ಯಾಚ್ ಆಡ್ತಿದ್ವಿ, ಅದು ಗೌರ್ಮೆಂಟ್ ಡಿಸಿಷನು, BCCI ಡಿಸಿಷನ್ ಆಗಿದೆ. ಅದು ಆದಮೇಲೂ ಅವ್ರಿಗೆ ಹ್ಯಾಂಡ್ ಶೇಕ್ ಮಾಡಿದ್ರೆ ನಮ್ಮದು ಇದು ಆರ್ಮಿ ಫೋರ್ಸಸ್ಗೆ ಅವಮಾನ ಮಾಡ್ದಂಗೆ ಆಗುತ್ತೆ. ಕಾನ್ಫಿಡೆನ್ಸಲ್ಲಿ ಅವ್ರು ಯಾವಾಗಲೂ ಬರ್ತಾರೆ ಮೇಡಮ್, ಆದರೆ ಸೋತ್ಬಿಟ್ಟು ಹೋಗ್ತಾರೆ ಅಷ್ಟೇ. ಅವ್ರು ಯಾವಾಗಲೂ ಲೂಸ್ ನನ್ನ ಮಕ್ಕಳು ಮೇಡಮ್. ಯಾಕಂದರೆ ಇಂಡಿಯಾ ಪ್ಲೇಯರ್ನ ಬೇಡ್ತಾರೆ, ವಿರಾಟ್ ಕೊಹ್ಲಿನ ಬೇಡ್ತಾರೆ ಅವರು. ನಮ್ಗೆ ವಿರಾಟ್ ಕೊಹ್ಲಿ ಕಳಿಸ್ಕೊಡಿ, ಅದು ಕಳಿಸ್ಕೊಡಿ, ಎಷ್ಟೊಂದು ನೋಡಿದ್ದೀವಿ. ಪಾಕಿಸ್ತಾನದವರು ಎಷ್ಟೇ ಬಿಲ್ಡಪ್ ಕೊಟ್ಟರು, ಎಷ್ಟೇ ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸಲ್ಲಿ ಬಂದರು, ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಅನ್ನೋ ಮಾತು ಭವಿಷ್ಯದ ಕ್ರಿಕೆಟರ್ಸ್ ಹೇಳ್ತಿರೋದು. ಕ್ಯಾಮ್ರಾ ಪರ್ಸನ್ ಪ್ರತಾಪ್ ಜೊತೆ ವಿನುತಾ ಪರಮೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.